ಸೆಂಟೆನ್ಸ್ ಫಾರ್ಮೇಷನ್ ಕ್ವಶನ್ಸು ಈಗ ಫ್ರೀ ಇದ್ದಾಗ ಚಾಟ್ ಜಿ ಪಿ ಟಿಲೆಲ್ಲ ನೋಡ್ತಿರ್ತೀನಿ ಅಂತ ಹೇಳಿದ್ದೆ ಅಲ್ವಾ, ನೋಡಿ ಈ ಥರ ಒಂದು 5 ಕ್ವಶನ್ಸ್ ರೆಡಿ ಮಾಡ್ಕೊಂಡಿದ್ದೀನಿ. ಈ ಥರ ಬರುತ್ತೆ. ಒಂದು ಟಾಪಿಕ್ ಹಾಕಿ ನಿಮ್ಗೆ ಯಾವ ಥರ ಬೇಕೋ ಆ ಥರ ಚಾಟ್ ಜಿ ಪಿ ಟಿನ ಕೇಳಿದ್ರೆ ಅದು ಅದೇ ಥರ ಕಳಿಸ್ಕೊಡುತ್ತೆ ನಿಮಗೆ. ಹಿಂದಿ 2:50 ನದಿ ವ್ಯವಸ್ಥೆ ಬಗ್ಗೆ ಕೀ ನೋಟ್ಸ್ ಮಾಡ್ತಾಯಿದ್ದೆ. ಆ್ಯಂಡ್ ನಾನು KM ಸುರೇಶ್ ಅವ್ರದ್ದು ಕ್ವಿಕ್ ರಿವಿಷನ್ಗೆ ಚೆನ್ನಾಗಿದೆ ಇದನ್ನೇ ಓದ್ತಾ ಇದ್ದೀನಿ. ಡಾಕ್ಟರ್ ರಂಗನಾಥ್ ಅವ್ರದ್ದು ಬುಕ್ ಇದೆ, ಬಟ್ ಅದನ್ನು ಓದ್ತಿಲ್ಲ. ಮೆಜಾರಿಟಿ ಆಫ್ ದಿ ಪೀಪಲ್ ಜಾಸ್ತಿ ಅದನ್ನೇ ಓದ್ತಾರೆ, ಅಂದರೆ ಡಾಕ್ಟರ್ ರಂಗನಾಥ್ ಅವ್ರದ್ದು. ನಾನು ಫಸ್ಟು ಇದನ್ನು ತೊಗೊಂಡಿದ್ದೆ, ನನ್ನ ಹತ್ರ ಬಜೆಟ್ ಇಲ್ಲ ಅಂತ. ಅದು ಆ್ಯಕ್ಚುಲಿ ಕರ್ನಾಟಕ ಜಿಯೋಗ್ರಫಿ, ಇಂಡಿಯನ್ ಜಿಯೋಗ್ರಫಿ, ಫಿಸಿಕಲ್ ಜಿಯೋಗ್ರಫಿ ಆ್ಯಂಡ್ ವರ್ಲ್ಡ್ ಜಿಯೋಗ್ರಫಿ ಈ ಥರ 4 ಸಪ್ರೇಟ್ ಬರುತ್ತೆ. ಬಟ್ ಇದರಲ್ಲಿ ಯು ಕ್ಯಾನ್ ಸಿ ಎಲ್ಲ ಒಟ್ಟಿಗೆ ಇದೆ. ಭಾರತದ ಭೂಗೋಳಶಾಸ್ತ್ರ, ಸಂಕೇತಗಳು, ಕರ್ನಾಟಕ ಭೂಗೋಳಶಾಸ್ತ್ರ ಈ ಥರ, ಆ್ಯಂಡ್ ಫಿಸಿಕಲ್, ನದಿ ವ್ಯವಸ್ಥೆ ಆ ಥರ.
ಬಟ್ ಅದರಲ್ಲಿ ಎಲ್ಲದಕ್ಕೂ ಒಂದೊಂದು ಬುಕ್ಕು ಇಷ್ಟಿಷ್ಟು ಚಿಕ್ಕ ಚಿಕ್ಕದು ಬುಕ್ ಇದೆ. ಅವಾಗ ಬಜೆಟ್ ಇರಲಿಲ್ಲ ಅಂತ ಇದನ್ನೇ ತೊಗೊಂಡು ಇದನ್ನೇ ಓದ್ತಾ ಇದೆ. ನಾವು ಯಾವುದಕ್ಕೆ ಸ್ಟಿಕ್ ಆನ್ ಆಗಿರ್ತೀವಿ ಒಂದೇ ಬುಕ್ಕಿಗೆ ಅದಕ್ಕೆ ಸ್ಟಿಕ್ ಆನ್ ಆಗಿಬಿಡಬೇಕು. ಅದು ಇದು ಎಕ್ಸ್ಚೇಂಜ್ ಮಾಡ್ತಾ ಹೋದರೆ ಸಿಲೆಬಸ್ ಅಂತೂ ಕವರ್ ಮಾಡೋಕ್ಕಾಗಲ್ಲ. ಎಲ್ಲನೂ ಅರ್ಧ ಅರ್ಧ ಓದಿ ಓದಿ ಬಿಡಬೇಕಾಗುತ್ತೆ. ಆ್ಯಂಡ್ ಕರ್ನಾಟಕ ಹಿಸ್ಟ್ರಿ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಇದು. ಕ್ವಿಕ್ ರಿವಿಷನ್ಗೆ ಚೆನ್ನಾಗಿದೆ. ಇದನ್ನು ಓದಿ ಆಲ್ರೆಡಿ ಒಂದೆರಡು ರೌಂಡ್ ಮುಗಿಸಿದ್ದೀನಿ ನಾನು. ಇವಾಗ ಮತ್ತೆ ಈ 3 ಡೇಸಲ್ಲಿ ಕರ್ನಾಟಕ ಜಿಯೋಗ್ರಫಿ, ಫಿಸಿಕಲ್ ಜಿಯೋಗ್ರಫಿ ಆ್ಯಂಡ್ ಇಂಡಿಯನ್ ಜಿಯೋಗ್ರಫಿ ಇದು 3 ಓದ್ಕೋತೀನಿ. ಜಾಸ್ತಿ ಮೇಯ್ನ್ ಫೋಕಸ್ಸು ಕರ್ನಾಟಕ ಜಿಯೋಗ್ರಫಿ ಮೇಲೆ ಇರಬೇಕು. ಇದು VA ಎಲ್ಲೋ ಓದ್ತಿರೋದು ಹಾಗಾಗಿ. ಮತ್ತು ಕೀ ನೋಟ್ಸ್ ಸ್ವಲ್ಪ ಇದೆ, ಆದರೂ ಸೇಮ್ ಪಾಲಿಟಿ ಹೇಗೆ 4ನೇ ದಿನ MCQ ಪ್ರಾಕ್ಟೀಸ್ ಮಾಡಿದೆ ಸೇಮ್ ಅದೇ ಥರ ಮಾಡ್ತೀನಿ. ನಿದ್ದೆ ಬರ್ತಿರಲಿಲ್ಲ, ಹಾಗಾಗಿ 2 ಗಂಟೆಗೆ ಎದ್ದು ಓದ್ತಾಯಿದ್ದೀನಿ. ಎಲ್ಲಿವರೆಗೂ ನಿದ್ದೆ ಬರುತ್ತೋ ಅಲ್ಲಿವರೆಗೂ ವರ್ಕ್ ಮಾಡ್ತೀನಿ, ಆಮೇಲೆ ಮಲ್ಕೋತೀನಿ. ಮ್ಯಾಪ್ ವರ್ಕ್ ಕೂಡ ಮಾಡಬೇಕು. ನನ್ನ ಹತ್ರ ಒಂದಿಷ್ಟು ಬಂಡಲ್ ಜೆರಾಕ್ಸ್ ಇದೆ, ಅದನ್ನು ಆದಷ್ಟು ಮ್ಯಾಪ್ ವರ್ಕ್ ಮಾಡಬೇಕು. ಅದು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ನಾನು ಹೇಗೆ ಮ್ಯಾಪ್ ವರ್ಕ್ ಮಾಡಿದ್ದೀನಿ ಆ್ಯಂಡ್ ಮಾಡ್ತೀನಿ ಅಂತ. ಟೈಮ್ 3:15 ಈಗ ಬರೆದಿದ್ದಾಯಿತು. ಸ್ವಲ್ಪ ಹೊತ್ತು ಓದ್ಕೊಂಡು ಅಥವಾ ಕ್ಲಾಸಸ್ ಕೇಳ್ಕೊಂಡು ಮಲ್ಕೋತೀನಿ. ಸ್ವಲ್ಪ ನಿದ್ದೆ ಬರ್ತಿದೆ, ಇರಲಿ ಪರವಾಗಿಲ್ಲ. 1/2 ಅವರ್ ಅಥವಾ 1 ಅವರ್ ಓದ್ಕೊಂಡು ಮಲ್ಕೊಬಿಡ್ತೀನಿ. ಕ್ಲಾಸಸ್ ಕೇಳಿಕೊಂಡು ಅಥವಾ ಓದ್ಕೊಂಡು ಮಲ್ಕೊಬಿಡ್ತೀನಿ. ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬೈ. ಏನಂತಂದರೆ ಕಷ್ಟಪಟ್ಟು ಓದ್ಬಿಡಿ ಈ ಟೈಮಲ್ಲಿ. ಇವಾಗ ಕಾಲ್ ಫಾರ್ಮ್ ಮೇಲೆ ಕಾಲ್ ಫಾರ್ಮ್ ಆಗ್ತಾಯಿದೆ. ಮೊದಲೆಲ್ಲ ಕಾಲ್ ಫಾರ್ಮ್ ಆಗ್ತಿಲ್ಲ ಅಂತ ಬಡ್ಕೋತಾಯಿದ್ರು, ಬಟ್ ಇವಾಗ ಆಗ್ತಿದೆ ಅಲ್ವಾ. ಇದಕ್ಕೆ ಕೈ ಹಾಕ್ಬಿಟ್ಟಿದ್ದೀವಿ. ಒಂದು ಫೇಲ್ ಆಗಬೇಕು ಇಲ್ಲ ಸಕ್ಸಸ್ ಆಗಬೇಕು, ಆ ಥರ ಪ್ರಯತ್ನ ಪಡಬೇಕು. ಪ್ರಯತ್ನ ಪಡದೆ ಸುಮ್ಮನೆ ಏನೇನೋ ಹೇಳ್ಬಾರ್ದು, ಅದು ಇದನ್ನು ಬ್ಲೇಮ್ ಮಾಡ್ತಾ ಹೋಗ್ಬಾರ್ದು. ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ ನಿಮ್ಮನ್ನು ನೀವು ಬ್ಲೇಮ್ ಮಾಡ್ಕೋಬೇಕು. ಮೀನ್ಸ್ ನಮ್ಮನ್ನು ನಾವು. ಅದು ಬಿಟ್ಟು ಗೌರ್ನಮೆಂಟ್ನ ಬ್ಲೇಮ್ ಮಾಡೋದು, ಅದ್ರ ಸಿಸ್ಟಮ್ನ ಬ್ಲೇಮ್ ಮಾಡೋದು, ಆ ಥರ ಮಾಡಬಾರ್ದು. ಆ್ಯಂಡ್ see you on the next vlog. Take care, bye.